ಎಲ್ರಿಗೂ ನಮಸ್ಕಾರ. ಇಂದಿನ ಋಷಿ ಪರಂಪರೆಯ ವಿಷಯದಲ್ಲಿ ನಾನಿವತ್ತು ಅರಣ್ಯಕ ಮಹರ್ಷಿಯ ಬಗ್ಗೆ ಹೇಳ್ತಿದ್ದೀನಿ. ಕಳೆದ ಸಂಚಿಕೆಯಲ್ಲಿ ಶಮೀಕ ಮಹರ್ಷಿಯ ಬಗ್ಗೆ ಹೇಳಿದ್ದೆ. ಇವತ್ತು ಅರಣ್ಯಕ ಮಹರ್ಷಿಯ ಬಗ್ಗೆ ನಾನಿವತ್ತು ಹೇಳ್ತಾ ಇದ್ದೀನಿ. ಶ್ರೀ ರಾಮನಾಮ ಉಪಾಸಕರಾಗಿ ಪರಮೇಶ್ವರ ಸಾಯುಜ್ಯ ಹೊಂದಿರತಕ್ಕಂತಹ ಎಲ್ಲ ಮಹನೀಯರಲ್ಲಿ ಅರಣ್ಯಕ ಮಹರ್ಷಿಯು ಕೂಡ ಒಬ್ಬ ಆಗಿದ್ದಾನೆ. ಇವನು ಜನಿಸಿದ್ದು ಅರಣ್ಯದಲ್ಲಿ, ಬೆಳೆದಿದ್ದೂ ಅರಣ್ಯದಲ್ಲಿ, ತಪಸ್ಸಿದ್ಧಿಯನ್ನು ಗಳಿಸಿದ್ದೂ ಅರಣ್ಯದಲ್ಲಿಯೇ. ಆದ್ದರಿಂದ ಇವನಿಗೆ ಅರಣ್ಯಕ ಅಂತ ಹೆಸರು ಬಂತು. ಈ ಮಹಾತ್ಮನಿಗೆ ಅರಣ್ಯವನ್ನು ಬಿಟ್ಟರೆ ಬೇರೆ ಯಾವ ಜಾಗವೂ ಗೊತ್ತಿಲ್ಲ ಅವನಿಗೆ. ಅದಕ್ಕೆ ಅವನ ಹೆಸರು ಅರಣ್ಯಕ ಅನ್ನೋದೇ ಶಾಶ್ವತವಾಗಿಬಿಡ್ತು. ಇವನ್ ತಂದೆ ತಾಯಿಗಳ ಕುರಿತು, ಅಜ್ಜಿ ತಾತರ ಕುರಿತು ಯಾವ ವಿವರಣೆಗಳು ಗೊತ್ತಿಲ್ಲ, ತಿಳಿದು ಬಂದಿಲ್ಲ. ಕೇವಲ ಅರಣ್ಯಕ ಮಹರ್ಷಿ ರಾಮನ ಉಪಾಸಕ ಅಂತಕ್ಕಂಥದ್ದು, ಕಾಡಿನಲ್ಲೇ ವಾಸ ಮಾಡ್ತಾ ಇರ್ತಾನೆ ಅಂತಕ್ಕಂಥದ್ದು ಮಾತ್ರ ಗೊತ್ತಿರೋ ವಿಷಯ. ಅರಣ್ಯಕ ಮಹರ್ಷಿ ರೇವಾ ನದಿಯ ತೀರದಲ್ಲಿ ಒಂದು ಆಶ್ರಮವನ್ನು ನಿರ್ಮಿಸಿಕೊಂಡು ಅಲ್ಲಿ ತಪಸ್ಸನ್ನ ಮಾಡ್ತಾ ಇರ್ತಾನೆ. ಪರಮ ಪವಿತ್ರವಾದ ಆ ಆಶ್ರಮದ ವಾತಾವರಣದ ಪ್ರಶಾಂತತೆಯು 10 ಗಾವದ ದೂರದವರೆಗೂ, ತುಂಬ ದೂರದವರೆಗೂ ತುಂಬಿ ತುಳುಕ್ತಾ ಇತ್ತು ಅವನ ಒಂದು ತಪಸ್ಸಿನ ಮಹಿಮೆ. ಮಹರ್ಷಿಯ ತಪಃಪ್ರಭಾವದಿಂದ ಸುತ್ತಮುತ್ತಲಿನಲ್ಲಿರತಕ್ಕಂತಹ ಮಹಾಕ್ರೂರ ಪ್ರಾಣಿಗಳು ಸಹ ಶಾಂತಿಯನ್ನು ಹೊಂದಿ ಪರಮ ಮೈತ್ರಿಯಿಂದ ವರ್ತಿಸ್ತಾ ಇದ್ವು. ರಾಮ 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 ರಾಮನಾಮ ಒಂದೇ ಉಸಿರಾಗಿರ್ತಕ್ಕಂಥ ಮಹರ್ಷಿ ಧ್ಯಾನದಿಂದ ಎಚ್ಚೆತ್ತು ರಾಮಸ್ಮರಣೆ ಮಾಡ್ತಾ ಇದ್ದ. ಧ್ಯಾನದಲ್ಲಿದ್ದರೂ ರಾಮಸ್ಮರಣೆ, ಅಲ್ಲಿ ಪ್ರಕೃತಿಯೂ ಸಹ ಶ್ರುತಿ ಸೇರಿಸಿ ರಾಮ 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 ಅಂತ ಹೇಳ್ತಾ ಇತ್ತಂತೆ. ಹಣ್ಣೆಲೆ ಉದುರಿದ್ರೂ ಕೂಡ, ಒಣಗಿದ ಕಟ್ಟಿಗೆಗಳು ಮುರಿದ್ರೂ ಕೂಡ, ಇರುವೆ ಸದ್ದು ಮಾಡಿದ್ರೂ ಕೂಡ ಎಲ್ಲ ಶಬ್ದಗಳು ಕೂಡ ರಾಮ 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 ಅಂತಲೇ ಅಂತ ಇತ್ವಂತೆ. ಅದಕ್ಕೆ ಪ್ರತಿಧ್ವನಿಯಾಗಿ ಮರುದನಿಸ್ತಿತ್ತಂತೆ. ರಾಮ ಮಂತ್ರ, ರಾಮ ಧ್ಯಾನ, ರಾಮ ಸ್ಮರಣೆ, ರಾಮ ಪೂಜೆ, ರಾಮ ಚಿಂತನೆ, ರಾಮ ಮನನ, ಈ ರೀತಿಯಾಗಿ ಮಹರ್ಷಿಯ ಆಶ್ರಮ ಪೂರ್ತಿ ಶ್ರೀರಾಮಮಯವಾಗಿ ವಿರಾಜಿಸ್ತಾ ಇತ್ತು. ಎಲ್ಲೆಡೆಲ್ಲೂ ಶ್ರೀರಾಮನಾಮದ ದಿವ್ಯ ಸೌರಭ ಹರಡಿತ್ತು. ಹೀಗೆ ಸಮಯ ಕಳೀತಾ ಇದ್ದಾಗ ಶ್ರೀರಾಮ ಅಶ್ವಮೇಧ ಯಾಗ ಮಾಡೋಕ್ಕೆ ಅಂತ ಅಂದುಕೊಳ್ತಾನೆ. ಯಾಗ ಪ್ರಯೋಜನಕ್ಕಾಗಿ ಅಶ್ವವನ್ನು ಬಿಡ್ತಾನೆ. ಆ ಅಶ್ವವನ್ನು ಅನುಸರಿಸಿ ಶತ್ರುಘ್ನ ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ಅರಣ್ಯ ಪ್ರದೇಶಗಳತ್ತ ಹೋಗ್ತಾನೆ. ಶತ್ರುಘ್ನನು ದಿಗ್ವಿಜಯ ಯಾತ್ರೆ ಮಾಡ್ತಿರ್ಬೇಕಾದ್ರೆ ಯಾಗ ಕುದುರೆ ಸಂಚರಿಸ್ತಾ ಅರಣ್ಯಕ ಮಹರ್ಷಿ ವಾಸಿಸ್ತಿದ್ದ ಪ್ರಾಂತ್ಯಕ್ಕೆ ಬರುತ್ತೆ. ಕುದುರೆಯನ್ನು ಹಿಂಬಾಲಿಸಿ ಬರ್ತಿದ್ದ ಶತ್ರುಘ್ನ ಕೂಡ ಆಶ್ರಮದ ಸಮೀಪಕ್ಕೆ ಬರ್ತಾನೆ. ಇದು ಅರಣ್ಯಕ ಮಹರ್ಷಿಯ ದಿವ್ಯಾಶ್ರಮ ಅಂತ ಗೊತ್ತಾದ ತಕ್ಷಣವೇ ಭಕ್ತಿಯಿಂದ ಕಾಲ್ನಡಿಗೆಯಲ್ಲಿ ತನ್ನ ಸ್ವಲ್ಪ ಪರಿವಾರವನ್ನು ಕರ್ಕೊಂಡು ಬಂದು ಮಹರ್ಷಿಯನ್ನು ದರ್ಶನ ಮಾಡಿ ತನ್ನ ನಾಮಧೇಯವನ್ನು, ಗೋತ್ರವನ್ನು ಉಚ್ಚರಿಸಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾನೆ. ಮಹರ್ಷಿ ಶತ್ರುಘ್ನನನ್ನು ನೋಡಿದ ತಕ್ಷಣ ಅವನಿಗೆ ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ರಾಮನಾಮ, ರಾಮನ ತಮ್ಮ, ತುಂಬ ಸಂತೋಷ. ಆ ರಾಮನ ಸೋದರನನ್ನು ಅರ್ಘ್ಯಪಾದ್ಯಾದಿ ಉಪಚಾರಗಳಿಂದ ಸತ್ಕಾರ ಮಾಡಿ, ರಾಮನ ತಮ್ಮನೇ, ರಾಮಾನುಜನೇ, ನಿನ್ನ ಆಗಮನದ ಕಾರಣವೇನು ಅಂತ ಕೇಳ್ತಾನೆ. ಆಗ ಶತ್ರುಘ್ನ, ಮಹರ್ಷಿ, ನನ್ನ ಅಣ್ಣ ಶ್ರೀರಾಮ ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾನೆ. ಆ ಕಾರಣದಿಂದ ಸಂಚರಿಸ್ತಕ್ಕಂತಹ ಅಶ್ವ ನಿಮ್ಮ ಪ್ರಾಂತ್ಯಕ್ಕೆ ಬರಲು ನಾನು ಅದನ್ನು ಅನುಸರಿಸಿ ಬಂದೆ. ಆಗ ನಿಮ್ಮ ದರ್ಶನವನ್ನು ಮಾಡ್ತಕ್ಕಂತಹ ಅವಕಾಶ ಸಿಕ್ತು. ನಿಮ್ಮ ದರ್ಶನ ಭಾಗ್ಯ ನನಗೆ ಲಭ್ಯವಾಯಿತು, ನಾನು ಧನ್ಯನಾದೆ ಅಂತ ಹೇಳ್ತಾನೆ. ರಾಮನ ಹೆಸರನ್ನು ಕೇಳಿದ ತಕ್ಷಣವೇ ಮಹರ್ಷಿ ಕಣ್ಣುಗಳಲ್ಲಿ ಆನಂದ ಭಾಷ್ಪಧಾರೆಗಳು ಹೊಮ್ಮಿ ಹೊರಳಿದ್ವು. ಮೈಯೆಲ್ಲ ಪುಳಕಾಂಕಿತವಾಯಿತು. ತನ್ನ ಅಸ್ತಿತ್ವವನ್ನು ಮರೆತ ಮಹರ್ಷಿ ಪರವಶವನ್ನಾಗ್ತಾನೆ. ಕಣ್ಣುಗಳು ತೇಲುತ್ತೆ. ಸಮಾಧಿ ಸ್ಥಿತಿಯಲ್ಲಿದ್ದ ಆ ಮಹರ್ಷಿಯನ್ನು ನೋಡಿ ಶತ್ರುಘ್ನ ಮೊದಲಾದವರು ಸಂಭ್ರಮ ಆಶ್ಚರ್ಯಗಳಲ್ಲಿ ಮುಳುಗಿ ಹೋಗ್ತಾರೆ. ಸ್ವಲ್ಪ ಸಮಯದ ನಂತರ ಎಚ್ಚೆತ್ತ ಮುನಿ ಗದ್ಗದ ಸ್ವರದಿಂದ ರಾಮನಾಮ, ರಾಮ 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 ಅಂತ ಜಪಿಸ್ತಾ ಇರ್ತಾನೆ. ರಾಮನಾಮ ಸ್ಮರಣೆ, ರಾಮ ಸೋದರನ ದರ್ಶನ, ರಾಮನಾಮ ಸಮಾಧಿ ಎಲ್ಲ ಒಮ್ಮೆಲೆ ಉಂಟಾಯಿತು ಅನ್ನೋ ಸಂತೋಷದಲ್ಲಿ ಮೈ ಮರೆತು ಬಿಡ್ತಾನೆ ಆ ಮಹರ್ಷಿ. ಒಂದು ವಿಧದಲ್ಲಿ ಹೇಳಬೇಕು ಅಂತಂದರೆ
ಸ್ವಲ್ಪ ಅಲ್ಪ ಪುಣ್ಯಗಳನ್ನು ಒದಗಿಸಿಕೊಡ್ತಕ್ಕಂಥ ಯಜ್ಞಗಳು, ಯೋಗಾಧ್ಯಾಯಗಳು, ವ್ರತನೇಮಗಳು ಮಾಡೋದು ಉಚಿತವೇ. ಆದರೆ ಅದನ್ನು ತೊಲಗಿಸಿಕೊಳ್ಳಲು ಅಸಾಧ್ಯವಾದಂತಹ ಸಂಸಾರ ಬಂಧನಗಳಿದೆಯಲ್ಲ, ಅದನ್ನು ಕಿತ್ತೆಸೆದು ಶ್ರೀರಾಮನಾಮವನ್ನು ನಾವು ತೆಗೆದುಕೊಂಡು ಬಿಟ್ಟರೆ ಎಂಥ ನಿರ್ಗತಿಕನಾದರೂ ಸರಿ ದುರ್ಗತಿಯ ಪಾಲಾಗದಂತೆ ರಕ್ಷಿಸಿ ಸದ್ಗತಿಯನ್ನು ನೀಡತಕ್ಕಂತಹ ದಿವ್ಯ ನಾಮವು ಈ ರಾಮನಾಮ ಅಲ್ವಾ. ಹಾಗೆ ಆ ಮಹರ್ಷಿ ರಾಮನಾಮ ಮಾಡ್ತಾ ಇದ್ದಾನೆ. ಆಗ ಶತ್ರುಘ್ನ ಹೇಳ್ತಾನೆ, ಮಹಾತ್ಮ, ನಾನು ರಾಮನಿಗೆ ಸೋದರನೇ ಆದರೂ ನೀನು ಹೊಂದಿರುವಂತಹ ಆನಂದದಲ್ಲಿ ಒಂದಿಷ್ಟು ಆನಂದವನ್ನು ಹೊಂದಲು ನಾನು ಅಶಕ್ತನಾಗಿದ್ದೇನೆ. ಏನು ಕಾರಣ ಇರಬಹುದು? ಮಹಾಭಕ್ತನಾದ ನಿನಗೆ ರಾಮನಾಮ ಹೇಗೆ ಲಭ್ಯವಾಯಿತು ತಿಳಿಸು ನನಗೆ ಅಂತ ಪ್ರಾರ್ಥನೆ ಮಾಡಿಕೊಳ್ತಾನೆ. ಆಗ ಮಹರ್ಷಿ ಹೇಳ್ತಾನೆ, ಶತ್ರುಘ್ನ ಕುಮಾರ, ಹೇಳ್ತೇನೆ ಕೇಳು. ನಾನು ಚಿಕ್ಕ ವಯಸ್ಸಿಂದಲೂ ಕೂಡ ತತ್ವಜ್ಞಾನ ಅಂದರೆ ಏನು ಅಂತ ನಾನು ಚಿಂತನೆ ಮಾಡ್ತಾ ಇದ್ದೆ. ಅದನ್ನು ಹೇಗಾದರೂ ಗಳಿಸಬೇಕು ಅಂತ ನಿಶ್ಚಯ ಪಟ್ಕೊಂಡು ಅಸಂಖ್ಯಾತ ತೀರ್ಥಕ್ಷೇತ್ರಗಳನ್ನು ನಾನು ನೋಡ್ಕೊಂಡು ಬರ್ತಾ ಇದ್ದೆ. ಎಲ್ಲಿ ಹುಡುಕಿದ್ರೂ ಕೂಡ ನನಗೆ ಒಳ್ಳೆ ಗುರು ನನಗೆ ಸಿಕ್ಕಲಿಲ್ಲ. ತತ್ವಬೋಧೆಯನ್ನು ಮಾಡ್ತಕ್ಕಂಥ ಮಹಾತ್ಮನನ್ನು ಹುಡುಕ್ತಾ ಅಲಿತಾ ಇದ್ದೆ. ಗುರುವಿನ ಅನ್ವೇಷಣೆಯಲ್ಲಿ ತೊಡಗಿದ್ದ ನನಗೆ ನನ್ನ ಪೂರ್ವಜನ್ಮ ಸುಕೃತ ಇರಬೇಕು. ಲೋಮಶ ಮಹರ್ಷಿಯು ದೇವಲೋಕದಿಂದ ಬರಬೇಕಾದ್ರೆ ನನ್ನ ಕಣ್ಣಿಗೆ ಕಾಣಿಸ್ಕೊಳ್ತಾರೆ. ಮಹರ್ಷಿಯ ಪಾದಗಳಿಗೆ ವಂದಿಸಿ ನಾನು ಹೇಳ್ತೇನೆ, ಮಹಾತ್ಮ, ಸಂಸಾರ ಸಾಗರವನ್ನು ದಾಟುವಂತಹ ಉಪಾಯವನ್ನು ತಿಳಿಸಿ ಅನುಗ್ರಹಿಸಿ ಅಂತ ಕೇಳ್ತೀನಿ. ಆಗ ಆ ಮುನಿ, ಅಪ್ಪ, ದಾರಿಗಳೇನೋ ಬೇಕಾದಷ್ಟಿದೆ, ಲೆಕ್ಕವಿಲ್ಲ. ಆದರೆ ರಾಮ ಮಂತ್ರಕ್ಕಿಂತಲೂ ತರುಣೋಪಾಯವು ಮತ್ತೊಂದಿಲ್ಲ. ಇದು ವೇದ ಶಾಸ್ತ್ರಗಳಲ್ಲಿರ್ತಕ್ಕಂತಹ ಪರಮ ರಹಸ್ಯ ಅಪ್ಪ. ಇದು ರಾಮನಾಮಕ್ಕಿಂತಲೂ ಮಿಗಿಲಾದ ವ್ರತಗಳಾಗಲಿ, ಯಜ್ಞ ಯಾಗಾದಿಗಳಾಗಲಿ, ವ್ರತ, ಹೋಮ, ನೇಮ, ನಿಷ್ಠೆಗಳಾಗಲಿ, ದಾನ, ಮೌನ, ದೀಕ್ಷೆಗಳಾಗಲಿ ಸಾಟಿಯಾಗಲ್ಲ. ರಾಮಸ್ಮರಣೆಯಿಂದ ಚಂಡಾಲನೆ ಆದರೂ ಕೂಡ ಮುಕ್ತಿ ಹೊಂದಿಬಿಡ್ತಾನೆ. ಹಾಗಿರಬೇಕಾದ್ರೆ ವೇದಶಾಸ್ತ್ರಗಳಲ್ಲಿ ವಿವೇಕವುಳ್ಳ ಬ್ರಾಹ್ಮಣನನ್ನು ಕುರಿತು ಹೇಳೋದೇನಿದೆ? ಅತ್ಯಂತ ವಿಧೇಯತೆಯಿಂದ ಕೇಳಿದ ಕಾರಣ ನಿನಗೆ ನಾನು ಈ ಪರಮರಹಸ್ಯವನ್ನು ಹೇಳಿದ್ದೇನೆ. ನೀನು ಗೌಪ್ಯವಾಗಿರ್ತಕ್ಕಂತಹ ಈ ಮಂತ್ರದ ವಿಷಯವನ್ನು ನಾಸ್ತಿಕರಿಗಾಗಲಿ, ಶ್ರದ್ಧೆ ಇಲ್ಲದವರಿಗಾಗಲಿ, ಭಕ್ತಿ ಇಲ್ಲದವರಿಗಾಗಲಿ, ಕಾಮಕ್ರೋಧಗಳಿಂದ ತೊಳಲುವವರಿಗಾಗಲಿ, ನಿಂದಕರಿಗಾಗಲಿ, ಭಕ್ತರನ್ನು ಅವಹೇಳನೆ ಮಾಡ್ತಕ್ಕಂಥವ್ರಿಗಾಗಲಿ, ಶಾಂತಿ ಸಹನೆ ಇಲ್ಲದವರಿಗಾಗಲಿ, ದುರಹಂಕಾರದಿಂದ ಬೀಗುವವರಿಗಾಗಲಿ, ಇಂತಹ ಜನರಿಗೆ ಯಾವತ್ತೂ ಕೂಡ ತಿಳಿಸೋಕ್ಕೆ ಪ್ರಯತ್ನ ಮಾಡಬೇಡ. ಇದನ್ನೆಲ್ಲ ಗೌಪ್ಯವಾಗಿಟ್ಕೋ. ಕೇಳ್ದವ್ರಿಗೆ ಮಾತ್ರ, ಭಕ್ತಿಯಿಂದ ಕೇಳ್ದವ್ರಿಗೆ ಮಾತ್ರ ಹೇಳು ಅಂತ ಹೇಳ್ತಾನೆ. ಮುನಿಯ ವಾಕ್ಯಗಳಿಂದ ನನಗೆ ತುಂಬ ಸಂತೋಷ ಉಂಟಾಗುತ್ತೆ. ಅವರ ಕಾಲ್ಗೆ ನಮಸ್ಕರಿಸಿ, ಮಹಾತ್ಮ, ನೀನೇ ನನ್ನ ತಂದೆ, ರಾಮಧ್ಯಾನ ಪದ್ಧತಿಯನ್ನು ತಿಳಿಸ್ತಕ್ಕಂತಹ ಕೃಪೆ ಮಾಡು ಅಂತ ಕೇಳಿದೆ. ಆಗ ಕರುಣಾಳುವಾದ ಲೋಮಶ ಅತ್ಯಂತ ಪ್ರೀತಿಯಿಂದ ನನಗೆ ಹೇಳ್ತಾನೆ, ಶತ್ರುಘ್ನ ಏನು ಹೇಳ್ತಾನೆ ಗೊತ್ತಾ? ಅಯೋಧ್ಯ ನಗರಿಯಲ್ಲಿ ವಿಚಿತ್ರವಾಗಿರ್ತಕ್ಕಂತಹ ಬಣ್ಣಗಳಿಂದ ಕಂಗೊಳಿಸಿರ್ತಕ್ಕಂತಹ ಮಂಟಪ ಬದಿಯಲ್ಲಿಯೇ ಕಾಮಿತಾರ್ಥ ಪ್ರದಾಯಿನಿಯಾಗಿರ್ತಕ್ಕಂಥ ಕಲ್ಪವೃಕ್ಷದ ಬುಡದಲ್ಲಿ ನವರತ್ನಗಳಿಂದ ಕೆತ್ತನೆ ಮಾಡತಕ್ಕಂತಹ ಕನಕ ಸಿಂಹಾಸನದಲ್ಲಿ ಹುಣ್ಣಿಮೆಯ ಚಂದ್ರನಂತೆ ಕಂಗೊಳಿಸಿರ್ತಕ್ಕಂತಹ ಮುಖ, ನೀಲವರ್ಣದ ದೇಹ, ಮಣಿಮಯವಾಗಿರ್ತಕ್ಕಂತಹ ಕಿರೀಟ, ಅಂದವಾದ ಕೇಶಗಳು, ಕಿವಿಗಳಲ್ಲಿ ಮಕರ ಕುಂಡಲಗಳು, ವೈಢೂರ್ಯಗಳಂತೆ ಥಳಿಸುತ್ತಿರುವ ದಂತಪಂಕ್ತಿ, ಸುಂದರವಾದ ಕಂಠ, ಸಿಂಹರಾಜನಂತೆ ಉನ್ನತವಾದ ಭುಜಗಳು, ಶುಭ ಲಕ್ಷಣಗಳಿಂದ ಒಪ್ಪುತ್ತಿರುವ ಮೂಗು, ವಿವಿಧ ಆಭರಣಗಳಿಂದ ಅಲಂಕೃತವಾಗಿರ್ತಕ್ಕಂತಹ ನೀಲ ತೋಳುಗಳು, ಶ್ರೀಲಕ್ಷ್ಮಿ ಆವಾಸಸ್ಥಾನವಾದ ವಕ್ಷಸ್ಥಲ, ಶ್ರೀವತ್ಸವೆಂಬ ಗುರುತು, ಗಂಭೀರವಾದ ನಾಭಿ, ವಿಶಾಲವಾದ ಉದರ ಭಾಗ, ರತ್ನಕಾಂಚಿಯಿಂದ ಅಲಂಕೃತವಾದ ಮಧ್ಯಭಾಗ, ಮನೋಜ್ಞವಾದ ಊರುಗಳು, ವಜ್ರಾಂಕುಶ ಮೊದಲಾದ ಶುಭ ಚಿಹ್ನೆಗಳಿಂದ ಪರಿಶೋಭಿತವಾಗಿರ್ತಕ್ಕಂತಹ ಚರಣಗಳು ಮುಂತಾದ ಮಂಗಳಮಯ ಶರೀರದಿಂದ ಒಪ್ಪುತ್ತಿರುವ ಶ್ರೀರಾಮಚಂದ್ರನ ದಿವ್ಯ ಮೂರ್ತಿಯನ್ನು ತುಂಬ ಹೃದಯದಿಂದ ಧ್ಯಾನಿಸು, ಕರಗಳಿಂದ ಪೂಜಿಸು, ಬಾಯಿ ತುಂಬ ಕೀರ್ತಿಸು. ಆಗ ಮೋಕ್ಷ ಪರಮಸುಲಭವಾಗಿ ನಿನಗೆ ಸಿಗುತ್ತೆ.
ಇದು ವಿನಃ ಇತರ ಯಾವುದೇ ಮಾರ್ಗ ಇಲ್ಲವೇ ಇಲ್ಲ. ಮುಕ್ತಿ ಮಾರ್ಗಕ್ಕೆ ಇದೊಂದೇ ಸುಲಭೋಪಾಯವಾಗಿರ್ತಕ್ಕಂತಹ ಸೋಪಾನ ಅಂತ ಹೇಳಿ ವರ್ಣಿಸ್ತಾನೆ. ನಾನು ಮಹಾನುಭಾವ, ಶ್ರೀರಾಮ ಕಥೆಯನ್ನು ನನಗೆ ನಿಮ್ಮ ಮುಖದಿಂದ ಕೇಳಬೇಕು ಅಂತ ಆಸೆ ಇದೆ. ನನ್ನಲ್ಲಿ ದಯೆ ತೋರಿ ರಾಮಚರಿತ್ರೆಯನ್ನು ಸಂಗ್ರಹವಾಗಿ ತಿಳಿಸಬೇಕು ಅಂತ ನಾನು ಕೇಳಿದಾಗ ಲೋಮಶ ಹೇಳ್ತಾರೆ, ಕಂದ, ಸಂಸಾರ ಬಂಧನದಲ್ಲಿ ಸಿಲುಕಿರ್ತಕ್ಕಂತಹ ಮಾನವರನ್ನು ಉದ್ಧರಿಸಕ್ಕೆ ಅಂತಲೇ ಸಂಕಲ್ಪ ಮಾಡಿಕೊಂಡು ಆ ಭಗವಂತ ವಿಷ್ಣುವು ತ್ರೇತಾಯುಗದಲ್ಲಿ ಸೂರ್ಯವಂಶದಲ್ಲಿ 4 ರೂಪಗಳನ್ನು ಜನಿಸ್ತಾನೆ. ಪೂರ್ಣಾಕೃತಿ ತಳೆದು ರಾಮ ಅನ್ನೋ ಹೆಸರಿನಿಂದ ವಿಖ್ಯಾತನಾಗ್ತಾನೆ. ತಂದೆಯ ಮಾತಿನಂತೆ ಶ್ರೀರಾಮ ತಮ್ಮ ಲಕ್ಷ್ಮಣ ಸಹಿತ ವಿಶ್ವಾಮಿತ್ರರನ್ನು ಅನುಸರಿಸಿ ಹೊರಟು ತಾಟಕಿ ಅಂತಕ್ಕಂಥ ರಾಕ್ಷಸಿಯನ್ನು ಸಂಹಾರ ಮಾಡ್ತಾನೆ. ಅಹಲ್ಯೆ ಶಾಪವನ್ನು ತೊಲಗಿಸ್ತಾನೆ. ಮಾರೀಚನನ್ನು ಸದೆಬೆಡೆದು ಸುಬಾಹುವನ್ನು ಕೊಂದು ಕೌಶಿಕನ ಯಜ್ಞವನ್ನು ನಿರ್ವಿಘ್ನವಾಗಿ ಸುಸಂಪನ್ನ ಮಾಡಿಬಿಡ್ತಾನೆ. ತರುವಾಯ ಮಿಥಿಲಾ ಪಟ್ಟಣವನ್ನು ಸೇರಿ ಶಿವಧನಸ್ಸನ್ನು ಮುರಿದು ಜನಕನ ಮಗಳಾಗಿರ್ತಕ್ಕಂತಹ ಜಾನಕಿಯನ್ನು ಕೈ ಹಿಡಿತಾನೆ. ಸೀತಾರಾಮರು 12 ವರ್ಷಗಳು ಸುಖವಾಗಿ ಅಯೋಧ್ಯೆಯಲ್ಲಿ ಕಾಲ ಕಳೀತಾರೆ. ನಂತರ ದಶರಥ ಶ್ರೀರಾಮನಿಗೆ ರಾಜ್ಯಾಭಿಷೇಕ ಮಾಡೋಕ್ಕೆ ಅಂತ ಯತ್ನ ಮಾಡ್ತಾನೆ. ಆದರೆ ಕಿರಿಯ ಹೆಂಡತಿ ಕೈಕೇಯಿಯ 2 ವರಗಳ ಕಾರಣಕ್ಕಾಗಿ ಪಟ್ಟಾಭಿಷೇಕ ಸಂಭ್ರಮ ನಿಂತು ಹೋಗುತ್ತೆ. ಬದಲಾಗಿ ರಾಮ 14 ವರ್ಷಗಳ ವನವಾಸವನ್ನು, ಭರತ ರಾಜ್ಯಾಧಿಕಾರವನ್ನು ಅನುಭವಿಸ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ನಂತರ ರಾಮ ಸೀತಾ ಲಕ್ಷ್ಮಣರ ಸಮೇತ ಹೊರಟು 3 ದಿವಸಗಳು ಜಲಾಹಾರ ಸೇವಿಸಿ 4ನೇ ದಿನ ಫಲಾಹಾರ ತೆಗೆದುಕೊಂಡು 5ನೆಯ ದಿನಕ್ಕೆ ಸರಿಯಾಗಿ ಚಿತ್ರಕೂಟವನ್ನು ಸೇರ್ತಾನೆ. 12 ವರ್ಷಗಳು ಆಗುತ್ತೆ. 13ನೇ ವರ್ಷದಲ್ಲಿ ಪಂಚವಟಿ ಅಂತಕ್ಕಂಥ ಪ್ರದೇಶದಲ್ಲಿ ವಾಸ ಮಾಡ್ತಾರೆ. ಅಲ್ಲಿ ಕಾಮುಕಳಾಗಿರ್ತಕ್ಕಂಥ ಶೂರ್ಪಣಕಿ ಎಂಬ ರಾಕ್ಷಸಿಯನ್ನು ವಿರೂಪಗೊಳಿಸಿಬಿಡ್ತಾನೆ. ಅವಳ ಒಂದು ಕಿರುಕುಳಕ್ಕೆ ನಂತರ ಅವಳ ಅಣ್ಣನಾಗಿರ್ತಕ್ಕಂಥ ರಾವಣ ಕೋಪಗೊಂಡು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿವಸ ಶ್ರೀರಾಮನ ಕುಟೀರಕ್ಕೆ ಬರ್ತಾನೆ. ಬಂದು ಸೀತೆಯನ್ನು ಅಪಹರಿಸಿಕೊಂಡು ಹೊರಟೋಗ್ತಾನೆ. ಆ ಸಮಯದಲ್ಲಿ ರಾಮ ಲಕ್ಷ್ಮಣರು ಮನೇಲಿ ಇರೋಲ್ಲ. ಸೀತೆ ರಾಮನಾಮವನ್ನು ಜಪಿಸ್ತಾ ಆರ್ತನಾದ ಮಾಡ್ತಿರ್ತಾಳೆ. ಅವಳ ರೋದನೆಯ ಧ್ವನಿಯನ್ನು ಕೇಳಿದ ಜಟಾಯು ಅಂತಕ್ಕಂಥ ಪಕ್ಷಿ ರಾವಣನನ್ನು ತಡೆದು ಹೋರಾಡುತ್ತೆ. ಆ ರಾಕ್ಷಸ ಪಕ್ಷಿಯ ರೆಕ್ಕೆಗಳನ್ನು ಕತ್ತರಿಸಿದಾಗ ಅದು ನೆಲದ ಮೇಲೆ ಬಿದ್ದು ಹೋಗ್ಬಿಡುತ್ತೆ. ಸೀತೆಯನ್ನು ಲಂಕೆಗೆ ಕರ್ಕೊಂಡು ಹೊರಟೋಗ್ಬಿಡ್ತಾನೆ ರಾವಣ. ರಾಮ ಲಕ್ಷ್ಮಣರು ಸೀತೆಗಾಗಿ ಹುಡ್ಕೊಂಡು ಬರಬೇಕಾದ್ರೆ ವಾನರನಾದ ಸುಗ್ರೀವನ ಸಂಯೋಗ ಒದಗುತ್ತೆ. ವಾನರರೆಲ್ಲ ಸೀತೆಯನ್ನು ಹುಡುಕಕ್ಕೆ ಅಂತ ಹೊರಡ್ತಾರೆ. ಜಟಾಯುವಿನ ಅಣ್ಣನಾದ ಸಂಪಾತಿಯಿಂದ ಸೀತೆಯ ಜಾಡು ತಿಳಿಯುತ್ತೆ. ಮಾರ್ಗಶಿರ ಶುದ್ಧ ಏಕಾದಶಿ ಎಂದು ಹನುಮಂತ ಮಹೇಂದ್ರ ಪರ್ವತದಿಂದ ನೆಗೆದು ಸಮುದ್ರವನ್ನು ದಾಟಿ ಲಂಕೆಗೆ ಸೇರಿಕೊಳ್ತಾನೆ. ಅಂದಿನ ದಿನ ಇಡೀ ರಾತ್ರಿ ಸೀತೆಯನ್ನು ಹುಡುಕ್ತಾನೆ. ಮರುದಿವಸ ಮುಂಜಾನೆಯಲ್ಲಿ ಪುನಃ ಅನ್ವೇಷಣೆಯಲ್ಲಿ ತೊಡಗಬೇಕಾದಾಗ ಅಶೋಕವನದಲ್ಲಿ ಸೀತೆ ಕಾಣಿಸ್ತಾಳೆ. ಅಲ್ಲಿ ಶಿಂಚುಪ ವೃಕ್ಷದ ಬುಡದಲ್ಲಿ ಕುಳಿತಿರ್ತಕ್ಕಂಥ ಸೀತೆಯನ್ನು ನೋಡಿ ನಮಸ್ಕರಿಸಿ ಅವಳ ನಂಬಿಕೆಗೆ ಪಾತ್ರನಾಗ್ತಾನೆ. ನಂತರ ಅಕ್ಷಕುಮಾರ ಅಂತಕ್ಕಂಥ ರಾವಣನ ಮಗ ಹಾಗೂ ರಾಕ್ಷಸರೆಲ್ಲ ಹನುಮಂತನ ಮೇಲೆ ಎರಗಿದಾಗ ಎಲ್ಲರನ್ನ ಹನುಮಂತ ಕೊಂದು ಹಾಕ್ತಾನೆ. ಆನಂತರ ರಾವಣನ ಮಗನಾಗಿರ್ತಕ್ಕಂಥ ಇನ್ನೊಬ್ಬ ಮಗ ಇಂದ್ರಜಿತ್ ಬರ್ತಾನೆ. ಅವನಿಂದ ಪ್ರಾಯೋಗಿಸಲಾಗಿರ್ತಕ್ಕಂಥ ಬ್ರಹ್ಮಾಸ್ತ್ರಕ್ಕೆ ಬದ್ಧನಾಗಿ ದಿಟ್ಟತನದಿಂದ ರಾವಣನೊಡನೆ ಮಾತಾಡ್ತಾನೆ. ರಾಕ್ಷಸರು ಹನುಮನ ಬಾಲಕ್ಕೆ ಎಣ್ಣೆಯಲ್ಲಿ ನೆನೆದ ಬಟ್ಟೆಗಳಿಂದ ಸುತ್ತಿ ಬೆಂಕಿ ಹೊತ್ತಿಸ್ತಾರೆ. ಆ ಬೆಂಕಿಯಿಂದಲೇ ಹನುಮಂತ ಲಂಕೆಯನ್ನು ಸುಟ್ಟು ಬಿಡ್ತಾನೆ. ಮತ್ತು ಸೀತೆಯನ್ನು ಕಂಡು ಅನುನಯಿಸಿ ಅವಳಿಂದ ಚೂಡಾಮಣಿ ಅಂತಕ್ಕಂಥ ಗುರುತನ್ನು ಪಡೆದು ಮಹೇಂದ್ರಗಿರಿಗೆ ಮರಳಿ ಬರ್ತಾನೆ. ವಾನರರ ಸಂತೋಷಕ್ಕೆ ಪಾರವೇ ಇಲ್ಲದಾಗತ್ತೆ. ಮಧುವನ ಪ್ರವೇಶಿಸಿ ಜೇನು ಫಲ ರಸಗಳನ್ನು ತಿಂದು ಸುಂದರವಾಗಿದ್ದ ಆ ಮಧುವನವನ್ನು ವಿಧ್ವಂಸ ಮಾಡಿಬಿಡ್ತಾನೆ. ಸುಗ್ರೀವನ ಆಜ್ಞೆಯನ್ನು ಅನುಸರಿಸಿ ಹನುಮಂತ ರಾಮನ ಬಳಿಗೆ ಸಾರಿ ಲಂಕಾ ವೃತ್ತಾಂತವನ್ನು ತಿಳಿಸಿ ಸೀತೆ ನೀಡಿರ್ತಕ್ಕಂಥ ಚೂಡಾಮಣಿಯನ್ನು ಒಪ್ಪಿಸಿಬಿಡ್ತಾನೆ. ನಂತರ ಉತ್ತರ ಫಲ್ಗುಣಿ ನಕ್ಷತ್ರ ಅಷ್ಟಮಿ ದಿವಸ ಶ್ರೀರಾಮ ವಾನರ ಸೇನೆಯೊಡನೆ ಹೊರಟು 7 ದಿವಸಗಳು ಸಮುದ್ರ ತೀರದಲ್ಲಿ ಬಿಡದಿ ಮಾಡ್ತಾನೆ. ಶರಣಾಗತನಾಗಿ ಬಂದ ರಾವಣನ ತಮ್ಮನಾಗಿರ್ತಕ್ಕಂಥ ವಿಭೀಷಣನಿಗೆ ಆಶ್ರಯ ಕೊಡ್ತಾನೆ. ಸಮುದ್ರವನ್ನು ದಾಟುವ ಮಾರ್ಗ ಕಾಣದೆ ಪ್ರಾಯೋಪವೇಶಕ್ಕೆ ಕುಳಿತುಕೊಳ್ತಾನೆ. ಸಮುದ್ರ ರಾಜ ಏನು ಹೇಳ್ತಾನೋ ಹಾಗೆ ಸೇತುವೆಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯೋಜನೆಯು ಸಿದ್ಧವಾದ ಮೇಲೆ ವಾನರ ಸೈನ್ಯ ಸಹಿತನಾಗಿ ಸಮುದ್ರ ರಾಜ
ಹೇಳಿದ ಹಾಗೇ ಸೇತುವೆಯನ್ನು ಕಟ್ಟಿ ಸಮುದ್ರವನ್ನು ದಾಟಿ ಲಂಕೆಗೆ ಮುತ್ತಿಗೆ ಹಾಕ್ತಾನೆ. ನಂತರ ಶುಕ ಸಾರಣರೆಲ್ಲ ಬರ್ತಾರೆ. ಅವರ ಯೋಜನೆ ಸಫಲವಾಗದೆ ಹಿಂದಿರುಗಿಬಿಡ್ತಾರೆ. ಶ್ರೀರಾಮ ಅಂಗದನನ್ನು ರಾಯಭಾರ ಮಾಡಲು ಕಳಿಸ್ಕೊಡ್ತಾನೆ. ಆದರೆ ಮೂರ್ಖ ರಾವಣನಿಗೆ ಒಳ್ಳೆಯ ಮಾತುಗಳು ಯಾವುದೂ ರುಚಿಸಲಿಲ್ಲ. ಯುದ್ಧ ಮಾಡಲೇಬೇಕಾಯಿತು. ರಾವಣನ ಮಗ ಇಂದ್ರಜಿತ್ತ ರಾಮಲಕ್ಷ್ಮಣರನ್ನು ನಾಗಪಾಶದಿಂದ ಬಂಧಿಸ್ತಾರೆ. ವಾಯುದೇವ ಶ್ರೀರಾಮನ ಕಿವಿಯಲ್ಲಿ ಸ್ವರೂಪ ವರ್ಣನೆಯನ್ನು ಜಪಿಸ್ತಾ ಇದ್ದ ಹಾಗೇ ಗರುಡ ಆಗಮಿಸ್ತಾನೆ. ಕೂಡಲೇ ನಾಗಪಾಶಗಳೆಲ್ಲ ಬಿಟ್ಟು ಹೋಗುತ್ತವೆ. ಆಮೇಲೆ ಮಹಾಭಯಂಕರ ರಾಕ್ಷಸರಾಗಿರ್ತಕ್ಕಂತಹ ಧೂಮ್ರಾಕ್ಷ, ಅಕಂಪನ, ಪ್ರಹಸ್ತ ಎಲ್ಲರೂ ವಧೆಯನ್ನು ಮಾಡಿಬಿಡ್ತಾನೆ ರಾಮ. ಕುಂಭಕರ್ಣನು ಜಾಗೃತನಾಗಿ ಯುದ್ಧದಲ್ಲಿ ಭಾಗಿಯಾಗ್ತಾನೆ. ಮಹಾಭಯಂಕರ ಯುದ್ಧವಾಗುತ್ತೆ. ಆ ಶ್ರೀರಾಮನಿಂದ ಕುಂಭಕರ್ಣ ಹತನಾಗ್ತಾನೆ. ಆಮೇಲೆ ಶ್ರೀರಾಮ ಕುಂಭ, ನಿಕುಂಭ, ಮಕರಾಕ್ಷ, ಇಂದ್ರಜಿತ್ತು, ಮಹಾಪಾರ್ಶ್ವ ಮುಂತಾದ ರಾಕ್ಷಸರನ್ನು ರಾಮಲಕ್ಷ್ಮಣರು ಸಂಹಾರ ಮಾಡಿಬಿಡ್ತಾರೆ. ರಾವಣರ ಯುದ್ಧ ಪ್ರಾರಂಭವಾಗುತ್ತೆ. ರಾವಣನ ಶಕ್ತಿಯಾಯುಧದಿಂದ ಲಕ್ಷ್ಮಣ ಅಪಾಯಕ್ಕೆ ಒಳಗಾಗ್ತಾನೆ. ಆಂಜನೇಯ ದ್ರೋಣಾದ್ರಿಯನ್ನು ತರಲಿದ್ದ ದಿವ್ಯ ಮೂಲಿಕೆಗಳಿಂದ ಲಕ್ಷ್ಮಣ ಚೈತನ್ಯವಂತನಾಗ್ತಾನೆ. ರಾವಣನೊಡನೆ ಪಾದಚಾರಿಯಾಗಿ ಯುದ್ಧ ಮಾಡ್ತಿರ್ತಕ್ಕಂಥ ಶ್ರೀರಾಮನಿಗೆ ದೇವೇಂದ್ರ ದಿವ್ಯ ರಥವನ್ನು ಕೊಡ್ತಾನೆ. ಇಬ್ಬರ ನಡುವೆ ಘೋರಾತಿ ಘೋರ ಯುದ್ಧ ನಡೆಯುತ್ತೆ. ರಾವಣನ ವಧೆ ಆಗುತ್ತೆ. ಶ್ರೀರಾಮನಿಗೆ ವಿಜಯ ಸಂಪ್ರಾಪ್ತವಾಗುತ್ತೆ. ಶ್ರೀರಾಮ ಸಕಲ ಋಷಿಮುನಿಗಳಿಂದ, ದೇವಾನುದೇವತೆಗಳಿಂದ, ಜಯಘೋಷಗಳಿಂದ ಕೀರ್ತಿಸಲ್ಪಡ್ತಾನೆ. ನಂತರ ವಿಭೀಷಣಿಗೆ ಲಂಕೆಯ ರಾಜ್ಯಾಭಿಷೇಕ ಆಗುತ್ತೆ. ನಂತರ ಸೀತಾಮಾತೆಯ ಪಾತಿವ್ರತ್ಯ ಶುದ್ಧಿಯಾಗುತ್ತೆ. ಸೀತಾ ಲಕ್ಷ್ಮಣ ಸಹಿತನಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ಬರ್ತಾನೆ. ಆಮೇಲೆ ರಾಕ್ಷಸ ವಾನರರೆಲ್ಲರೂ ಕೂಡ ಅಯೋಧ್ಯೆಗೆ ಬರ್ತಾರೆ. ಆ ಅಂದಿಗೆ ಶ್ರೀರಾಮನ ವನವಾಸ ಕಾಲದಲ್ಲಿ 14 ವರ್ಷಗಳು ತುಂಬಿರುತ್ತೆ. ಭರದ್ವಾಜ ಮನಿಗಳ ದರ್ಶನ ಮಾಡಿದ ಶ್ರೀರಾಮ ನಂದಿಗ್ರಾಮದಲ್ಲಿರ್ತಕ್ಕಂಥ ಭರತನನ್ನು ಸಂಧಿಸ್ತಾನೆ. ನಂತರ ಪ್ರಮುಖರ ಸಮ್ಮುಖದಲ್ಲಿ ಶ್ರೀರಾಮನ ಪಟ್ಟಾಭಿಷೇಕ ವಿಜೃಂಭಣೆಯಿಂದ ನೆರವೇರುತ್ತೆ. ಅಯೋಧ್ಯೆ ವಧುವಿನಂತೆ ನಳನಳಿಸುತ್ತೆ. ಶ್ರೀರಾಮನ ಆಳ್ವಿಕೆಯಲ್ಲಿ ಪ್ರಜೆಗಳು ಸಕಲ ಸುಖ ಸವಲತ್ತುಗಳನ್ನು ಅನುಭವಿಸ್ತಾ ನಿರಾಳ ಜೀವನದಿಂದ ನಿಶ್ಚಿಂತೆಯನ್ನು ಹೊಂದುತ್ತಾರೆ. ಅಪ್ಪ ಅರಣ್ಯಕ, ರಾಮ ರಾಜ್ಯಭಾರ ಮಾಡ್ತಿರ್ಬೇಕಾದ್ರೆ ಒಂದು ದಿವಸ ಅಗಸ್ತ್ಯರು ಬಂದು ಅಶ್ವಮೇಧ ಯಾಗ ಮಾಡುವಂತ ಹೇಳ್ತಾರೆ. ಆ ಯಾಗಾಶ್ವವು ನಿನ್ನ ಆಶ್ರಮಕ್ಕೆ ಬರುತ್ತೆ. ಅದನ್ನು ಅನುಸರಿಸಿ ಬರ್ತಕ್ಕಂಥ ರಾಮನ ಸೋದರ ನಿನ್ನನ್ನು ಅಯೋಧ್ಯೆ ಕರೆದೊಯ್ದು ಶ್ರೀರಾಮನ ದರ್ಶನವನ್ನು ಒದಗಿಸ್ತಾನೆ. ಶ್ರೀರಾಮನ ದರ್ಶನದಿಂದ ಕರ್ಮಫಲವೆಲ್ಲ ಸಂಪೂರ್ಣಗೊಂಡು ನಿನ್ನ ತಪಸ್ಸು ಫಲಿಸುತ್ತೆ. ನೀನು ಶ್ರೀರಾಮ ಸಾಯುಜ್ಯ ಹೊಂದಿ ಮೋಕ್ಷ ಸಾಮ್ರಾಜ್ಯಕ್ಕೆ ಅರ್ಹನಾಗ್ತೀಯಾ. ಈ ವಿಧವಾಗಿ ಅನುಗ್ರಹ ನೀಡಿದ ಲೋಮಶ ಮಹರ್ಷಿಗೆ ನಾನು ಸಾಷ್ಟಾಂಗ ದಂಡ ಪ್ರಣಾಮವನ್ನು ಮಾಡಿ ಅವನ ಆಜ್ಞೆಯಂತೆ ಅಂದಿನಿಂದ ನಾನು ಶ್ರೀರಾಮ ಮಂತ್ರವನ್ನು ನಿರಂತರವಾಗಿ ಜಪ ಮಾಡ್ತಾ ಅದರಲ್ಲೇ ನಿರತನಾಗಿಬಿಟ್ಟಿದ್ದೇನೆ. ಲೋಮಶ ಮಹರ್ಷಿ ವಾಕಿನಂತೆ ನಾನು ಈ ಅಶ್ವವನ್ನು ಅನುಸರಿಸಿ ನೀನು ಬಂದಿದೆಯಲ್ಲ, ನನ್ನ ಕರ್ಮಫಲವೂ ಕೂಡ ಸಮಾಪ್ತಿಯಾಗಿದೆ ಅಂತ ಕಾಣಿಸ್ತಾ ಇದೆ. ಅತ್ಯಂತ ಶೀಘ್ರದಲ್ಲಿ ನಾನು ನನ್ನ ತಪಸ್ಸಿನ ಫಲವನ್ನು ಕಾಣೋದು ಸತ್ಯ ಅಲ್ವೇ ಅಂತ ಹೇಳಿ ಅರಣ್ಯಕ ಆನಂದದಲ್ಲಿ ಮೈಮರಿತಾನೆ. ಶತ್ರುಘ್ನ ಆ ಮಹರ್ಷಿ ಕತೆ ಕೇಳಿ ಬಹಳ ಆಶ್ಚರ್ಯ ಹೊಂದುತ್ತಾನೆ. ಚಿಕ್ಕ ಪರಿವಾರದ ಬಂದು ಶ್ರೀರಾಮನನ್ನು ದರ್ಶಿಸಲು ಮಹರ್ಷಿಯನ್ನು ಅಯೋಧ್ಯಾಪುರಿಗೆ ಕಳಿಸ್ಕೊಟ್ಬಿಡ್ತಾನೆ. ನಂತರ ತಾನು ಯಾಗಾಶ್ವದೊಡನೆ ಹೋಗ್ತಾನೆ ಮುಂದಕ್ಕೆ. ನೋಡಿ ಎಷ್ಟು ಪುಣ್ಯ. ರಾಮನನ್ನು ಕಾಣ್ತಕ್ಕಂತಹ ರಾಮನನ್ನು ಕಂಡೊಡನೆ ಅವನಿಗೆ ಮುಕ್ತಿ ಪ್ರಾಪ್ತವಾಗುತ್ತೆ. ಈ ಕಡೆ ಅಯೋಧ್ಯ ನಗರಿ ಬರುತ್ತೆ. ಅರಣ್ಯಕ ಮಹರ್ಷಿ ರಥದಿಂದ ಇಳಿತಾನೆ. ಪಾದಚಾರಿಯಾಗಿ ಸರಿಯೂ ನದಿ ತೀರದಲ್ಲಿ ಯಜ್ಞದೀಕ್ಷೆಯಲ್ಲಿ ತೊಡಗಿರ್ತಕ್ಕಂಥ ಶ್ರೀರಾಮಚಂದ್ರನ ಹತ್ತಿರಕ್ಕೆ ಬಂದು ಮನೋಜ್ಞವಾದವನ ರೂಪವನ್ನು ಕಣ್ತುಂಬಿಕೊಳ್ತಾನೆ. ಆ ಕ್ಷಣದಲ್ಲಿ ಮಹರ್ಷಿಯ ಶರೀರ ಪುಳಕವಾಗುತ್ತೆ. ಆನಂದ ಭಾಷ್ಪಗಳು ಧಾರಾಕಾರವಾಗಿ ಹೊಮ್ಮುತ್ತವೆ. ನೇತ್ರಗಳು ಮುಕುಳಿತವಾಗುತ್ತೆ. ಭಕ್ತಿಯ ಪಾರವಶ್ಯದಿಂದ ತನ್ನನ್ನು ತಾನೇ ಮರೆತು ಬಿಡ್ತಾನೆ. ಕರುಣಾಳುವಾದ ಶ್ರೀರಾಮ ಎದ್ದು ಅಭಿಮುಖವಾಗಿ ಹೋಗಿ ಮಹರ್ಷಿಯನ್ನು ಆಲಿಂಗಿಸಿಕೊಳ್ತಾನೆ. ಕೈಯನ್ನು ಹಿಡಿದುಕೊಂಡು ಕರೆದು ತಂದು ಉಚಿತವಾದ ಆಸನದಲ್ಲಿ ಕುಳಿಸಿ ಪಾದಗಳನ್ನು ತೊಳೆದು ಸಭಕ್ತಿಯಿಂದ ಆ ಜಲವನ್ನು ತಲೆ ಮೇಲೆ ಪ್ರೋಕ್ಷಿಸಿಕೊಳ್ತಾನೆ. ಗಂಧ ಪುಷ್ಪ ಮುಂತಾದವುಗಳಿಂದ ಪೂಜೆ ಮಾಡಿ ಹಾಲು ಕರೆಯುವ ಹಸುವನ್ನು ನೀಡಿ ಪ್ರಯಾಣದ ಬಳಲಿಕೆಯ ಪರಿಹಾರಕ್ಕಾಗಿ ಉಚಿತೋಪಚಾರ ಮಾಡ್ತಾ, ಮಹಾತ್ಮ ನಿನ್ನ ಸಂದರ್ಶನವೇ ನನ್ನ ಭಾಗ್ಯ. ನಿನ್ನ ಆಗಮನದಿಂದ ನನ್ನ ಗೃಹವು ಪವಿತ್ರವಾಯಿತು. ನಾನು ಕೃತಾರ್ಥನಾದೆನು. ಇಂದಿಗೆ ನನ್ನ ಅಶ್ವಮೇಧ ಯಾಗವು ಪರಿಸಮಾಪ್ತಿಗೊಳ್ಳಲಿದೆ. ಮಹಾತ್ಮರ ಆಗಮನ ಮಹದ್ಭಾಗ್ಯ, ಸಕಲ ಫಲಪ್ರದ ಅಲ್ವೇ ಅಂತ ಹೇಳಿ ಖುಷಿಯಿಂದ ಅವನಿಗೆ ಸ್ತೋತ್ರ ಮಾಡಿ
ವಿವಿಧ ಆದರ ಸತ್ಕಾರಗಳಿಂದ ಮಹರ್ಷಿಗೆ ಸಂತೋಷವನ್ನು ಪಡಿಸ್ತಾನೆ. ನಂತರ ಅರಣ್ಯಕ ಮಹರ್ಷಿ ಶ್ರೀರಾಮನ ಅಡಿದಾವರಗಳಲ್ಲಿ ನಮಿಸಿ, ದೇವದೇವ, ಪರಮೇಶ್ವರ, ಪರಂಧಾಮ, ಎಣೆಯಿಲ್ಲದ ನಿನ್ನ ಕಟಾಕ್ಷ ವೀಕ್ಷಣೆಯಿಂದ ನನ್ನ ಜನ್ಮ ಧನ್ಯವಾಯಿತು. ನನ್ನ ತಪಸ್ಸು ಫಲ ನೀಡಿತು. ನಾನು ಚರಿತಾರ್ಥನಾದೆನು. ಭವಬಂಧನದಿಂದ ಮುಕ್ತಿ ಲಭಿಸಿತು. ಈ ಜನನ ಮರಣ ದುಃಖ ಪರಂಪರೆಯಿಂದ ಶಾಶ್ವತವಾಗಿ ನನ್ನನ್ನು ರಕ್ಷಿಸುತ್ತದೆ. ಇಂತಹ ಸುದಿನಕ್ಕಾಗಿ ಬಹಳ ಕಾಲದಿಂದಲೂ ಎದುರು ನೋಡ್ತಾ ಇದ್ದೆ. ನಶ್ವರವಾದ ಈ ಪಾಂಚಭೌತಿಕ ದೇಹವನ್ನು ತ್ಯಜಿಸಿ ಈ ಕ್ಷಣವೇ ನಿನ್ನಲ್ಲಿ ಐಕ್ಯ ಹೊಂದ್ತೀನಿ. ಬ್ರಹ್ಮಜ್ಞಾನ ಸಂಪನ್ನರು, ಯೋಗೀಶ್ವರೇಶ್ವರರು, ಭಕ್ತ ಸಂಪನ್ನರು ಹೊಂದುವಂತಹ ಹುಟ್ಟು ಸಾವು ನೋವುಗಳಿಲ್ಲದಂತಹ ಶಾಶ್ವತವಾದ ಬ್ರಹ್ಮಲೋಕ ನಿವಾಸ ಸಿದ್ಧಿಯನ್ನು ಗಳಿಸಕ್ಕೆ ಅರ್ಹನಾಗುತ್ತೇನೆ ಅಂತ ನುಡಿತಾ ಇದ್ದ ಹಾಗೆಯೇ ಅರಣ್ಯಕನ ಬ್ರಹ್ಮಕಪಾಲ ಫಟ್ ಎಂದು ಒಡೆದು ಬಿಡುತ್ತೆ. ಅದರೊಳಗಿಂದ ಒಂದು ದಿವ್ಯವಾದ ತೇಜಸ್ಸು ಹೊರಟು ಶ್ರೀರಾಮಚಂದ್ರನಲ್ಲಿ ಲೀನವಾಗುತ್ತೆ. ಎಲ್ಲರೂ ಕೂಡ ದೇವತೆಗಳೆಲ್ಲ ಕುಸುಮ ವರ್ಷವನ್ನು ಕರೀತಾರೆ. ಕಿನ್ನರ ಕಿಂಪುರುಷ ಗಂಧರ್ವರು ಜಯ 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 ಅರಣ್ಯಕ ಜಯ ಜಯ ಅಂತ ಹೇಳಿ ಕೂಗ್ತಾರೆ. ಸಾಯುಜ್ಯ ಮೋಕ್ಷ ಗಳಿಸಿದ ಪುಣ್ಯಚರಿತ್ರನೇ ಜಯ 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 ಜೈ ಜೈ ಅಂತ ಹೇಳಿ ಎಲ್ಲರೂ ಸ್ತುತಿ ಮಾಡ್ತಾರೆ. ಅನೇಕ ನದಿಗಳು ತೊರೆಗಳು ಎಲ್ಲ ಸೇರಿ ಸಮುದ್ರಕ್ಕೆ ಬಂದರೂ ಕೂಡ ಗಂಭೀರದಿಂದಿರತಕ್ಕಂತಹ ಸಮುದ್ರ ಹೇಗೆ ಗಂಭೀರದಿಂದಿರುತ್ತೋ ಆ ರೀತಿ ಶ್ರೀರಾಮ ಪ್ರಶಾಂತತೆಯಿಂದ ಇದ್ದು ಮಹಾ ತೇಜಸ್ವಿಯಂತೆ ಕಂಗೊಳಿಸ್ತಾನೆ. ಶ್ರೀರಾಮ ನಾಮ ಮಹಿಮೆಯನ್ನು ಜಗತ್ತಿಗೆ ಸಾರಿದ ಅರಣ್ಯಕನ ಜೀವನ ರಾಮಮಯವೇ ಆಗಿ ಹೋಗ್ಬಿಟ್ಟಿತ್ತು. ರಾಮನಾಮವೇ ಮಹರ್ಷಿಯ ಉಸಿರಾಗಿತ್ತು. ರಾಮಧ್ಯಾನವೇ ಅವನ ಚೈತನ್ಯ ಶಕ್ತಿಯಾಗಿತ್ತು. ರಾಮದರ್ಶನ ಅವನಿಗೆ ಮೋಕ್ಷ ಪ್ರಾಪ್ತಿಯನ್ನು ಗಳಿಸ್ಕೊಟ್ಬಿಡ್ತು. ರಾಮ ಭಕ್ತಿಯ ಸಾಕಾರ ಮೂರ್ತಿಯಾಗಿರ್ತಕ್ಕಂತಹ ಅರಣ್ಯಕ ಪ್ರಾತಸ್ಮರಣೀಯನಾಗಿ ಇವತ್ತಿಗೂ ಕೂಡ ವಿರಾಜಿಸ್ತಾ ಇದ್ದಾರೆ. ಧನ್ಯವಾದಗಳು.